ಇವರು ಇದ್ದಾರಲ್ಲ ಅವ್ರನ್ನ ಕೇಳಬೇಕು ಕಲ್ಚರಲ್ ಅವ್ರು ಹೇಳಿದ್ರೆ ಅನ್ಸಮ್ ನನ್ನ ಡಿಪಾರ್ಟ್ಮೆಂಟ್ ಈಗ ಸಂಬಂಧ ಬರೋದಿಲ್ಲ ಅದು ಅವ್ರು ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾನು ಒಪ್ಪಿಗೆ ಬೆಂಬಲ ನೋಡಿ ಚೀಫ್ ಮಿನಿಸ್ಟ್ರು DCM ಅವರು ಹೋಮ್ ಮಿನಿಸ್ಟ್ರು ಏನು ಮತ್ತು ಕಲ್ಚರಲ್ ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಮ್ಮದು ಒಪ್ಪಿಗೆ ಇದ್ದೇ ಇರ್ತದಲ್ಲ. ಓಕೆ ಸರ್. ಮುಖ್ಯಮಂತ್ರಿಗಳ ಪುತ್ರ ಡಾಕ್ಟರ್ ಯತೀಂದ್ರ ಅವರು ಹೇಳಿದ್ದಾರೆ ನಮ್ಮ ತಂದೆ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ನಿಮಗೆ ಬೆಳಗ್ಗೆ ಸಾಯಂಕಾಲ ಎಷ್ಟು ಮುಖ್ಯಮಂತ್ರಿಗಳ ಮಗ ಮಾತಾಡಿದ್ದಾರೆ ನೋಡಿ ಅದ್ರದ್ದೇನಿಲ್ಲ. ಅವ್ರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ CLPಯಲ್ಲಿ ನಾವು ಎಲೆಕ್ಟ್ ಮಾಡಿದಾಗ AICC ಅದು ನಾನು ಮೊದಲೇ ಹೇಳಿದ್ದೀನಿ, AICC ಅಬ್ಸರ್ವರ್ ಇರ್ತಾರೆ, ಅದನ್ನು ಇನಾನಿಮಸ್ ಆಗಿ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡ್ತೀವಿ. ಅಲ್ಲಿ ಯಾವುದೇ ವರ್ಷ ಹಾಕೋದಿಲ್ಲ. ಅಲ್ಲಿ ಏನಾಗ್ತದೆ ಅದೇನಾದರೂ ಖಾಲಿ ಆದರೆ ಮಾತ್ರ ಹೊಸ ಬರ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ ಅದು ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ಸದ್ಯಕ್ಕೇನು ಖಾಲಿ ಇಲ್ಲ, ಹಾಗಾಗಿ ಏನು ಆ ಥರದ ಬೆಳವಣಿಗೆ ಇಲ್ಲ. ಸದ್ಯಕ್ಕೆ ಖಾಲಿ ಇಲ್ಲ. ಅವ್ರ ಹೈಕಮಾಂಡ್ ಅವರು ಏನು ಹೇಳ್ತಾರೋ ಅದ್ರ ಪ್ರಕಾರ ಹೋಗ್ತೀನಿ. 5 ವರ್ಷ ಅವರೇ ಮುಂದುವರಿತಾರೆ ಅನ್ನೋ ರೀತಿಯಲ್ಲಿ ಯತೀಂದ್ರ ಅವರು ಹೇಳಿದ್ದಾರೆ. ನೋಡ್ರಿ, ನಿಮಗೆ ನಾನು ಹೇಳಿದ್ದು ಏನು ಹೇಳ್ತೀನಿ ಅದನ್ನೇ ನಾನು ಹೇಳ್ತೀನಿ ಹೊರತು 10 ಸತಿ ಕೇಳಿದ್ರು ಅದನ್ನೇ ಹೇಳ್ತೀನಿ. ನಿಮ್ಮ ಪಕ್ಷದ ಶಾಸಕ ಜನವರಿ ನಂತರ ಮತ್ತೆ ಒಳ್ಳೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ನೋಡಿ, ಅದು ಸಿಹಿ ಸುದ್ದಿ ಬರಲಿ, ಯಾರು ಬೇಡ ಅಂತ ಹೇಳ್ತಾ ಇರೋದು. ಯಾರಿಗೆ ಏನು ಸುದ್ದಿ ಬರ್ತದಲ್ಲ, ಹೈಕಮಾಂಡ್ ಅವರು ಏನು ತೀರ್ಮಾನ ತಗೊಂಡ್ರು ಅದು ಸಿಹಿ ಸುದ್ದಿನೇ ನಮಗೆ. ನಾನೇನಿಲ್ಲ, ನನಗೆ ಏನು ಆತ್ಮೀಯತೆ ಇಲ್ಲ, ಏನಿಲ್ಲ. ನಾನು ಒಬ್ಬ ಪಕ್ಷದ ಶಾಸಕ, ನನ್ನನ್ನು ಮಂತ್ರಿ ಮಾಡಿದ್ರೆ ಕೆಲಸ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೋಬೇಕು ಅಂತ ಈಗ ಬೈರತಿ ಸುರೇಶ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಆ ಕಡೆ ಪ್ರಮುಖವಾಗಿ ನೋಡಿ, ನನ್ನ ಹತ್ರ ಕೇಳಿ ಕಾಂಗ್ರೆಸ್ ನಾಯಕತ್ವ ಯಾರು ವಹಿಸಬೇಕು ಅಂತ ಹೇಳ್ಬಿಟ್ರೆ ಈಗ KPCC ಪ್ರೆಸಿಡೆಂಟು DK ಶಿವಕುಮಾರ್ ಇದ್ದಾರೆ, ಅವರೇ ಅಧ್ಯಕ್ಷರು, ಅವರೇ ವಹಿಸ್ತಾ ಇದ್ದಾರಲ್ಲ. ಅವ್ರು ಮುಂದುವರಿತಾರೆ. ಅವ್ರು ಇದು ಯಾರು ಹೇಳಿದವ್ರನ್ನ ಬದಲಾವಣೆ ಮಾಡ್ಬೇಕಾದ್ರೆ ಹೇಳಿದಾರ, ಅವರು ಮುಂದುವರಿತಾರೆ. ಚೀಫ್ ಮಿನಿಸ್ಟರ್ ಮುಂದುವರಿತಾರೆ. ಹೈಕಮಾಂಡ್ ಅವರು ಏನು ಡಿಸಿಷನ್ ತಗೊಂಡ್ರು ನಾವು ತಲೆ ಬಾಗ್ತೀವಿ. ಗೊತ್ತಾಯ್ತಲ್ಲ ನಿಮಗೆ ನನ್ನಿಂದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.